ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಐದಕ್ಕಿ ಲಕ್ಕಮ್ಮನವರ ಒಂದು ವಚನವನ್ನು ನಾವು ನೋಡೋಣ. ಕಾಯಕವಳಿದ ಟಾವಿನಲ್ಲಿ ಜೀವನ ಸುಳಿವುಂಟೆ, ಕಾಯಕವಳಿದ ಟಾವಿನಲ್ಲಿ ಜೀವನ ಸುಳಿವುಂಟೆ, ದಾಸೋಹವಳಿದ ಟಾವಿನಲ್ಲಿ ದೇವರ ಕೃಪೆಯುಂಟೆ, ದಾಸೋಹವಳಿದ ಟಾವಿನಲ್ಲಿ ದೇವರ ಕೃಪೆಯುಂಟೆ, ಕಾಯಕ ದಾಸೋಹವಳಿದ ಟಾವಿನಲ್ಲಿ ದೇವರ ಕೃಪೆಯುಂಟೆ, ಕಾಯಕ ದಾಸೋಹವಳಿದ ಟಾವಿನಲ್ಲಿ ದೇವರ ಕೃಪೆಯುಂಟೆ, ಕಾಯಕ ದಾಸೋಹಗಳು ಕೂಡಿದಲ್ಲಿ, ಕಾಯಕ ದಾಸೋಹಗಳು ಕೂಡಿದಲ್ಲಿ ಅದೇ ಶಿವ ಜೀವೈಕ್ಯವು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದಲ್ಲಿ, ಅದೇ ಶಿವ ಜೀವೈಕ್ಯವು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದಲ್ಲಿ. ಇಲ್ಲಿ ಐದಕ್ಕಿ ಲಕ್ಕಮ್ಮನವರು ಮತ್ತು ಈ ವಚನದಲ್ಲಿ ಕಾಯಕ ಮತ್ತು ದಾಸೋಹದ ಬಗ್ಗೆ ತಿಳಿಪಡಿಸ್ತಿದ್ದಾರೆ. ಇಲ್ಲಿ ಕಾಯಕ, ಅದರಿಂದ ಬಂದಂಥ ಸಂಪಾದನೆ, ಆ ಸಂಪಾದನೆಯಿಂದ ತನ್ನ ಜೀವನ ಮುಂದೆ ಸಮಾಜಕ್ಕೆ ವಿನಿಯೋಗ ಮಾಡೋದೇ ದಾಸೋಹ. ಇಲ್ಲಿ ಈ ರಾಷ್ಟ್ರ ಪ್ರಜ್ಞೆ, ಆರ್ಥಿಕ ಪ್ರಜ್ಞೆ ಅಂತ ಏನು ಹೇಳ್ತೇವಲ್ಲ ನಾವು, ಈ ಆರ್ಥಿಕತೆಯ ಒಂದು ಪ್ರಜ್ಞೆ ಶರಣರಿಗೆ ಎಷ್ಟಿತ್ತು ಅನ್ನೋದನ್ನು ಇಲ್ಲಿ ಐದಕ್ಕಿ ಲಕ್ಕಮ್ಮನವರು ಈ ವಚನದಲ್ಲಿ ತಿಳಿಪಡಿಸ್ತಾ ಇದ್ದಾರೆ. ಕಾಯಕವಳಿದ ಟಾವಿನಲ್ಲಿ ಜೀವನ ಸುಳಿವುಂಟೆ. ಸಾಮಾನ್ಯವಾಗಿ ಯಾರು ಕಾಯಕ ಜೀವಿಗಳಾಗಿರ್ತಾರೋ, ಯಾರು ಕೆಲಸ ಮಾಡ್ತಾ ಇರ್ತಾರೋ ಅವರಿಗೆ ಒಂದು ಜೀವನೋತ್ಸಾಹ ಇರ್ತದೆ. ನಾನು ಕಾಯಕ ಮಾಡಬೇಕು, ಗಳಿಸಬೇಕು, ನಾನು ಎಲ್ಲ ಸೌಕರ್ಯಗಳನ್ನು ಪಡಿಬೇಕು ಅನ್ನುವಂಥ ಒಂದು ಉತ್ಸಾಹ ಆತನಲ್ಲಿ ಇರ್ತದೆ. ಅದೇ ಕಾಯಕ ಬಿಟ್ಟ, ಅವನ ಕೆಲಸ ಬಿಟ್ಟ, ಮನೆಯಲ್ಲಿ ಒಂದು ಜಡದೇಹಿಯಾಗಿ ಬಿದ್ಕೊಂಡ್ಬಿಟ್ಟ ಅಂದರೆ ಅವನಲ್ಲಿ ಉತ್ಸಾಹನೇ ಇರೋದಿಲ್ಲ. ಯಾಕಂತ ಕೇಳಿದ್ರೆ ಏನು ಮಾಡಬೇಕು, ಕೆಲಸ ಮಾಡಿ ಅದರಿಂದ ದುಡ್ಡು ಬಂದರೆ ಆ ದುಡ್ಡು ತಗೊಂಡು ಏನು ಮಾಡಬೇಕು, ಅದನ್ನು ತಗೊಂಡು ಏನು ಮಾಡಬೇಕು, ಇದನ್ನು ಕಂಡುಬೇಕಂತೇಳಿ ಒಂದು ಸೋಮಾರಿತನದಿಂದ ಅವ ಏನಾಗ್ಬಿಡ್ತಾನೆ ಅಂದರೆ ಅವನಲ್ಲಿ ಜೀವನ ಬದುಕಬೇಕು ಅನ್ನುವಂಥ ಒಂದು ಉತ್ಸಾಹನ ಹೊರಟು ಹೋಗಿಬಿಡ್ತದೆ. ಅಲ್ಲಿ ಜೀವನ ಒಂದು ಕಳೆಯೇ ಇರೋದಿಲ್ಲ ಆತನಿಗೆ. ಅದೇ ಒಬ್ಬ ಕಾಯಕ ಜೀವಿಗೆ ಒಂದು ಉತ್ಸಾಹ ಯಾವಾಗ ಬೆಳಗಾದಿತ್ತು, ಯಾವಾಗ ನಾನು ಕಾಯಕಕ್ಕೆ ಹೋಗ್ತೀನಿ, ಯಾವಾಗ ನಾನು ಕೆಲಸದಲ್ಲಿ ತೊಡಗಿಕೊಳ್ತೀನಿ, ಯಾವಾಗ ನಾನು ಗಳಿಕೆಯನ್ನು ಮಾಡ್ತೀನಿ ಅನ್ನುವಂಥ ಒಂದು ಉತ್ಸಾಹ, ಒಂದು ಚಟುವಟಿಕೆಯಲ್ಲಿ ಇದ್ದಾಗ ಆತನಿಗೆ ಒಂದು ಜೀವನ ಉತ್ಸಾಹ ಇರ್ತೈತಿ. ಅದಕ್ಕೆ ಇಲ್ಲಿ ಅದಕ್ಕೆ ಲಕ್ಕಮ್ಮನವರು ಹೇಳೋದು ಕಾಯಕವಳಿದ ಟಾವಿನಲ್ಲಿ ಜೀವನ ಸುಳಿವುಂಟೆ. ಅಂದರೆ ಬದುಕಬೇಕು ಅನ್ನೋ ಒಂದು ಆಸೆ ಆ ಕಾಯಕ ಬಿಟ್ಟವನಿಗೆ ಇರೋದಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ ಅವರು, ದಾಸೋಹವಳಿದ ಟಾವಿನಲ್ಲಿ ದೇವರ ಕೃಪೆಯುಂಟೆ. ಅದೇ ರೀತಿ ಕಾಯಕ ಮಾಡಿ ಅದರ ಬಂದಂಥ ಅದರಲ್ಲಿ ತನ್ನ ಬದುಕನ್ನು, ತನ್ನ ಜೀವನವನ್ನು ಕಟ್ಟಿಕೊಂಡು ಮತ್ತೆ ಸಮಾಜಕ್ಕೆ ಒಂದು ವಿನಿಯೋಗ ಮಾಡುವಂಥ ಒಂದು ಪ್ರಜ್ಞೆ ಇದ್ದಾಗ ಅಲ್ಲಿ ಒಂದು ಸಮಾಜಕ್ಕೆ ಒಂದು ಕಾಣಿಕೆಯನ್ನು, ಒಂದು ದಾಸೋಹವನ್ನು ಮಾಡಿದಾಗ ಅಲ್ಲಿ ಒಂದು ದೇವರ ಕೃಪೆಯಾಗ್ತದೆ. ಯಾಕಂದರೆ ಇವ ತನ್ನ ಹೆಂಡರು, ತನ್ನ ಮಕ್ಕಳು, ತನ್ನ ಮಂತ್ಯಾನ ಅಂತ ಹೋಗೋದಿಲ್ಲ. ಇತರೆ ಬಡವರು, ಬಗ್ಗರು, ದೀನರು, ದಲಿತರು, ಒಂದು ಕೈಲಾಗಲಾದವರು ಇರ್ತಾರೆ, ಅಂಥವ್ರಿಗೆ ಒಂದು ಸಹಾಯ ಮಾಡುವಂಥ ಒಂದು ಗುಣ ಇದೆ ಅಂತ ಹೇಳಿ, ಆ ಗುಣ ಇದ್ದಾಗ ಮಾತ್ರ ಅಲ್ಲಿ ದೇವನ ಒಂದು ಕೃಪೆ ಆಗ್ತದೆ. ಇಲ್ಲದೆ ಹೋದರೆ ಆ ದೇವನ ಕೃಪೆ ಆಗೋದಿಲ್ಲ ಅನ್ನೋದನ್ನು ಹೇಳ್ತಾರೆ ಅವರು. ಹಾಗೆ ಮುಂದೆ ಏನು ಹೇಳ್ತಾರೆ, ಕಾಯಕ ದಾಸೋಹವಳಿದ ಟಾವಿನಲ್ಲಿ ದೇವರ ಕೃಪೆಯುಂಟೆ. ಅದೇ ರೀತಿ ಕಾಯಕವನ್ನು ಬಿಟ್ಟು, ದಾಸೋಹವನ್ನು ಬಿಟ್ಟು ಅಲ್ಲಿ ಮನೆಯಲ್ಲಿ ಅದನ್ನು ಬಿದ್ದುಕೊಂಡ್ಬಿಟ್ಟ ಅಂದ್ರೆ ಅಲ್ಲಿ ದೇವರ ಒಂದು ಕೃಪೆ ದೇವರು ನನಗೆ ಕೊಡುವಲ್ಲ. ತುಂಬ ಜನ ನಾವು ಈ ದಿನಮಾನದಲ್ಲಿ ನೋಡ್ತಾ ಇರ್ತೇವೆ, ದೇವ್ರ ಕಣ್ಣು ತೆಗಿವಲ್ಲ, ದೇವ್ರ ಕಣ್ಣು ತೆಗಿವಲ್ಲ. ಅವ್ನು ದೇವ್ರು ಹೆಂಗೆ ಕಣ್ಣು ತೆಗಿಬೇಕು ಅನ್ನೋದು ಅದು ವಿಚಿತ್ರವಾದ ಒಂದು ಪ್ರಶ್ನೆ. ಅದು ತಾವು ಎದ್ದು ತಾವು ಒಂದು ಕಾಯಕ ಮಾಡಿ ತಾವೊಂದು ಬದುಕನ್ನು ಕಟ್ಟಿಕೊಂಡು ತಾವು ಒಂದು ಅಲ್ಲಿ ಕ್ರಿಯಾಶೀಲರಾಗಿದ್ದರೆ ಮಾತ್ರ ಅಲ್ಲಿ
ಧನ ಕನಕ ಐಶ್ವರ್ಯ ಎಲ್ಲ ಕ್ರೋಢೀಕರಣ ಆಗ್ತದೆ. ಇಲ್ಲದೆ ಹೋದರೆ ಹಾಗೆ ಮನೆಯಲ್ಲಿ ಕೂತ್ಕೊಂಡು ದೇವ್ರದ್ದು ಕಣ ತೆಗಿಯೋಲ್ಲ ಅಂತ ಕೂತ್ಕೊಂಡ್ರೆ ದೇವ್ರು ಅದು ಹ್ಯಾಕೆ ಕಣ ತೆಗಿತಾನ ನಾವು ದೇವರಾಗಿನ ಬಂದು ಇವ್ರ ಮನೆಯಾಗ ಹಾಕಕ್ಕೆ ಹೋಗ್ತಾನೆ ನಾವು ತಂದು ಅದು ಸಾಧ್ಯ ಇಲ್ಲದ ಮಾತು. ಅದಕ್ಕೆ ಲಕ್ಕಮ್ಮನವರು ಏನು ಹೇಳ್ತಾರೆ, ಪ್ರತಿಯೊಬ್ಬರೂ ಸಹಿತ ಅಲ್ಲಿ ಕಾಯಕವನ್ನು ಮಾಡಬೇಕು ಮತ್ತು ಸಮಾಜಕ್ಕೆ ದಾಸೋಹದ ಮೂಲಕ ವಿನಿಯೋಗ ಮಾಡಬೇಕು ಅನ್ನೋದನ್ನು ಇಲ್ಲಿ ತಿಳಿಪಡಿಸ್ತಾ ಇದ್ದಾರೆ. ಇಲ್ಲದೆ ಹೋದರೆ ಅಲ್ಲಿ ದೇವರ ಕೃಪೆ ಆಗೋದಿಲ್ಲ ಅನ್ನೋದನ್ನು ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಅದೇ ರೀತಿ ಮುಂದೇನು ಹೇಳ್ತಾರೆ, ಕಾಯಕ ದಾಸೋಹಗಳು ಕೂಡಿದಲ್ಲಿ ಅಂದರೆ ಕಾಯಕ ಮತ್ತು ದಾಸೋಹ ಎರಡನ್ನೂ ಯಾರು ಒಂದು ಸಮನಾಗಿ ತೂಗಿಸಿಕೊಂಡು ಹೋಗ್ತಾ ಇರ್ತಾರಲ್ಲ, ಅವರು ಎಲ್ಲಿ ಯಾರ ಮನುಷ್ಯರು, ಯಾರು ಮನೆ, ಯಾರ ಊರು ಕಾಯಕ ಮತ್ತು ದಾಸೋಹಗಳನ್ನು ಎರಡನ್ನೂ ಸಮಸಮಾನವಾಗಿ ಯಾರು ಅದನ್ನು ತೂಗಿಸಿಕೊಂಡು ಹೋಗ್ತಾ ಇರ್ತಾರಲ್ಲ, ಅಂಥಲ್ಲಿ ಏನಾಗ್ತದೆ, ಶಿವ ಜೀವೈಕ್ಯವು ಮರಯ್ಯ ಅಮರೇಶ್ವರ ಲಿಂಗದಲ್ಲಿ ಅಲ್ಲಿ ದೇವರ ಕೃಪೆನೂ ಆಗ್ತತಿ, ಬದುಕಬೇಕು ಅನ್ನುವಂಥ ಒಂದು ಉತ್ಸಾಹವೂ ಬರ್ತತಿ, ಮತ್ತು ಒಂದು ಹೊಸದನ್ನು ಗಳಿಸಬೇಕು, ಸಂಪಾದಿಸಬೇಕು, ಮುಂದುವರಿಬೇಕು, ನಾವು ಮತ್ತೊಬ್ಬರಾಗಿ ಆಗಬೇಕು ಅಂತ ಹೇಳಿ ಅಲ್ಲಿ ಜೀವನಲ್ಲಿ ಆ ಉತ್ಸಾಹ ಬಂದಾಗ ಶಿವನು ಅಲ್ಲಿ ಅನುಗ್ರಹ ಮಾಡ್ತಾ ಹೋಗ್ತಾನೆ. ಶಿವನು ಅಲ್ಲಿ ಆ ದೇವರು ಅನುಗ್ರಹ ಮಾಡ್ತಾ ಹೋಗ್ತಾನೆ. ಇವರು ಚೆನ್ನಾಗಿ ದುಡಿತಾ ಇದ್ದಾರೆ, ಚೆನ್ನಾಗಿ ದಾಸೋಹ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ದೇವರ ಕೃಪೆನೂ ಅಲ್ಲಿ ಆಗ್ತದೆ. ಅದಕ್ಕೋಸ್ಕರ ಇಲ್ಲಿ ಅದಕ್ಕೆ ಲಕ್ಕಮ್ಮನವರ ಈ ವಚನದ ಒಂದು ಸಂದೇಶ ಏನು ಅಂತ ಕೇಳಿದಾಗ, ಈ ಹುಟ್ಟಿ ಬಂದಂಥ ಮನುಷ್ಯ ಪ್ರತಿಯೊಬ್ಬನೂ ಒಂದು ಕಾಯಕದಲ್ಲಿ ತೊಡಗಬೇಕು, ಹಾಗೆ ತನ್ನ ಜೀವನವನ್ನು ಕಟ್ಕೋಬೇಕು, ಮತ್ತು ದಾಸೋಹದ ಮೂಲಕ ಸಮಾಜಕ್ಕೆ ಒಂದು ವಿನಿಯೋಗವನ್ನು ಮಾಡಬೇಕು ಅನ್ನೋದನ್ನು ಇಲ್ಲಿ ಒಂದು ರಾಷ್ಟ್ರ ಪ್ರಜ್ಞೆ, ಒಂದು ಅರ್ಥ ಪ್ರಜ್ಞೆ ಆ ತಾಯಿಗೆ ಎಷ್ಟಿತ್ತು ಅನ್ನೋದನ್ನು ನಾವು ಈ ವಚನದಲ್ಲಿ ನೋಡ್ಬೋದು. ಹಾಗೆ ಅದಕ್ಕೋಸ್ಕರ ಅಲ್ಲಿ ಗುರು ಬಸವಣ್ಣನವರು ಕಟ್ಟಿದಂಥದ್ದು ಆ ರಾಜ್ಯ ಈ ರಾಜ್ಯ ಅಲ್ಲ, ಕಲ್ಯಾಣ ರಾಜ್ಯ ಕಟ್ಟಿದರು. ಕಲ್ಯಾಣ ರಾಜ್ಯ ಕಟ್ಟಿದರು ಅಂತ ಹೇಳಿ ಇಲ್ಲಿವರೆಗೂ ಅವರ ತತ್ವ, ಅವರ ವಚನಗಳು, ಅವರ ಒಂದು ಆದರ್ಶ ನಮಗೆ ಏನಾಗ್ಯಾವ, ಒಂದು ದಾರಿ ದೀಪವಾಗಿ ಬೆಳಗ್ತಾ ಇದ್ದಾವೆ. ಅದಕ್ಕೋಸ್ಕರ ನಾವು ಸಹಿತ ಸೋಮಾರಿಗಳಾಗಿ ಮನೆಯಲ್ಲಿ ಕುಳಿತುಕೊಳ್ಳದೆ ಯಾವುದೇ ಒಂದು ಕಾಯಕವನ್ನು ಆಯ್ಕೆ ಮಾಡಿಕೊಂಡು ಆ ಕಾಯಕದಲ್ಲಿ ತೊಡಗಿ ಮತ್ತು ಸಮಾಜಕ್ಕೂ ಸ್ವಲ್ಪ ವಿನಿಯೋಗ ಮಾಡುವಂತಹ ಒಂದು ಜ್ಞಾನ ನಮಗೆ ಬರಬೇಕು ಅಂತ ಕೇಳಿದಾಗ ಅಲ್ಲಿ ನಾವು ಏನು ಮಾಡಬೇಕು, ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಅಂತಹ ಒಂದು ಜ್ಞಾನ ನಮಗೆ ಬರ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.